ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆ ರಾಮ ಮಂದಿರದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ಯಾವಾಗ ಮಾಡಿದರು? ಆಪ್ಷನ್ ಎ ಆಗಸ್ಟ್ 2, 2020, ಬಿ ಆಗಸ್ಟ್ 5, 2020, ಸಿ ಜುಲೈ 2, 2020, ಡಿ ಜುಲೈ 5, 2020. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 5, 2020. ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾವನ್ನು ಯಾವ ದಿನಾಂಕದಂದು ನಿಗದಿಪಡಿಸಲಾಗಿತ್ತು? ಆಪ್ಷನ್ ಎ 15 ಜನವರಿ 2024, ಬಿ 18 ಜನವರಿ 2024, ಸಿ 22 ಜನವರಿ 2024, ಡಿ 26 ಜನವರಿ 2024. ಸರಿಯಾದ ಉತ್ತರ ಆಪ್ಷನ್ ಸಿ 22 ಜನವರಿ 2024. ರಾಮ ಮಂದಿರವು ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಸರಯು, ಬಿ ಯಮುನಾ, ಸಿ ಗಂಗಾ, ಡಿ ಕಾವೇರಿ. ಸರಿಯಾದ ಉತ್ತರ ಆಪ್ಷನ್ ಎ ಸರಯು. ರಾಮ ಮಂದಿರದ ಮುಖ್ಯ ವಾಸ್ತುಶಿಲ್ಪಿಯ ಹೆಸರೇನು? ಆಪ್ಷನ್ ಎ ಚಂದ್ರಕಾಂತ ಸೋಂಪುರ, ಬಿ ರಾಮ್ ಸೋಂಪುರ, ಸಿ ನರೇಂದ್ರ ಜೋಶಿ, ಡಿ ರಾಮ್ ವಿ ಸುತಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಕಾಂತ್ ಸೋಂಪುರ. ವಿವಾದಿತ ಭೂಮಿಯಲ್ಲಿ ನಿರ್ಮಿಸಲಾದ ಬಾಬರಿ ಮಸೀದಿಯ ರಚನೆಯನ್ನು ಯಾವಾಗ ಕೆಡವಲಾಯಿತು? ಆಪ್ಷನ್ ಎ ಡಿಸೆಂಬರ್ 6, 1992, ಬಿ ನವೆಂಬರ್ 8, 1982, ಸಿ ಜನವರಿ 7, 2000, ಡಿ ಫೆಬ್ರವರಿ 10, 1994. ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ 6, 1992. ಅಯೋಧ್ಯೆ ಜಂಕ್ಷನ್ ರೈಲು ನಿಲ್ದಾಣದ ಹೊಸ ಹೆಸರೇನು? ಆಪ್ಷನ್ ಎ ಅಯೋಧ್ಯ ರಾಮ್ ಜಂಕ್ಷನ್, ಬಿ ಅಯೋಧ್ಯ ನಗರ ಜಂಕ್ಷನ್, ಸಿ ಅಟಲ್ ವಿಹಾರಿ ಜಂಕ್ಷನ್, ಡಿ ಅಯೋಧ್ಯ ಧಾಮ್ ಜಂಕ್ಷನ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಯೋಧ್ಯ ಧಾಮ್ ಜಂಕ್ಷನ್. ಅಯೋಧ್ಯೆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪು ಯಾವಾಗ ನೀಡಿತು? ಆಪ್ಷನ್ ಎ 9 ನವೆಂಬರ್ 2019, ಬಿ 18 ನವೆಂಬರ್ 2019, ಸಿ 17 ಆಗಸ್ಟ್ 2019, ಡಿ 3 ಮಾರ್ಚ್ 2020. ಸರಿಯಾದ ಉತ್ತರ ಆಪ್ಷನ್ ಎ 9 ನವೆಂಬರ್ 2019. ಅಯೋಧ್ಯೆ ವಿವಾದದ ತೀರ್ಪಿನಲ್ಲಿ ಮಸೀದಿಗೆ ಎಷ್ಟು ಭೂಮಿ ನೀಡಲಾಗಿದೆ? ಆಪ್ಷನ್ ಎ 2 ಎಕರೆ, ಬಿ 6 ಎಕರೆ, ಸಿ 5 ಎಕರೆ, ಡಿ 8 ಎಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ 5 ಎಕರೆ. ಯಾವ ಮಹಾಕಾವ್ಯವು ಮುಖ್ಯವಾಗಿ ಭಗವಾನ್ ರಾಮ ಮತ್ತು ಅಯೋಧ್ಯೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಮಹಾಭಾರತ, ಬಿ ಭಗವದ್ಗೀತೆ, ಸಿ ರಾಮಾಯಣ, ಡಿ ಸ್ಕಂದ ಪುರಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಮಾಯಣ. ಹೋಳಿಯನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಬಣ್ಣಗಳ ಹಬ್ಬ, ಬಿ ರಂಗಪಂಚಮಿ, ಸಿ ವಸಂತ ಹಬ್ಬ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.